ಶ್ರೀರಂಗಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಸರಾ ಉತ್ಸವದ ಅಂಗವಾಗಿ ಶುಕ್ರವಾರ ನಡೆದ ಕವಿ ಕಾವ್ಯ ಸಂಭ್ರಮ ಯುವ ಕವಿಗೋಷ್ಠಿಯಲ್ಲಿ ಮೂಡ ಹಗರಣದಿಂದ ಹಿಡಿದು ಹೆಣ್ಣು ಭ್ರೂಣ ಹತ್ಯೆಯವರೆಗೂ ಹಲವು ಗಂಭೀರ ವಿಷಯಗಳು ಪ್ರತಿಧ್ವನಿಸಿದವು. ಮಂಡ್ಯದ ಜಿಕೆ ಬಸವರಾಜು ತಮ್ಮ ನಾನೊಂದು ಹೆಣ್ಣು ಜೀವ ಕವಿತೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ದುಷ್ಪರಿಣಾಮವನ್ನು ತೀವ್ರವಾಗಿ ಬಿಚ್ಚಿಟ್ಟರು. ಕೆ ಶೆಟ್ಟಾಳಿ ಚಂದ್ರಶೇಖರ್ ಅವರ ಜಗ್ಗಲ್ಲ ಬಗ್ಗಲ್ಲ ಕವಿತೆ ಭ್ರಷ್ಟಾಚಾರದ ಬಗೆಯ ಮುಖಗಳನ್ನು ಜನರ ಮುಂದಿಟ್ಟಿತು. ಪ್ರೊಫೆಸರ್ ಮಂಜುಳಾ ಅವರ ಐಟಿ-ಬಿಟಿ ಸಂಸಾರ ಕವಿತೆ ತಂತ್ರಜ್ಞಾನ ಆಧಾರಿತ ಜೀವನ ಶೈಲಿಯಿಂದ ಬದಲಾಗುತ್ತಿರುವ ಕುಟುಂಬ ಬಾಂಧವ್ಯ ಮತ್ತು ಆಹಾರ ಪದ್ಧತಿಗಳನ್ನು ಸವಿವರವಾಗಿ ವಿವರಿಸಿತು. ಇನ್ನು ಪರಿಸರ ರಮೇಶ್ ಅವರ ಧರೆಯ ಆರ್ತನಾದ ಕವಿತೆ ಪ್ರಕೃತಿಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಬಿಂಬಿಸಿತು. ಮದ್ದೂರಿನ ಪುಟ್ಟಸ್ವಾಮಿ ಬದುಕು ಬದಲಾಗಲಿ ಕವಿತೆಯ ಮೂಲಕ ಕೋಮು ದ್ವೇಷದ ವಿರುದ್ಧ ಧ್ವನಿ ಎತ್ತಿದ್ರು. ಇನ್ನು ಖೈರುನ್ನಿಸಾ ಅವರ ಕೋಮು ಸೌಹಾರ್ದತೆ ಕವಿತೆ ಸೌಹಾರ್ದಯುತ ಸಮಾಜದ ಅಗತ್ಯವನ್ನ ಒತ್ತಿ ಹೇಳಿತು. ಎಚ್.ಸಿ. ಧನಂಜಯ ಅವರ ವಸುದೈವ ಕುಟುಂಬಕಂ ಕವಿತೆ ಎಲ್ಲ ಜನಾಂಗಗಳ ಸಹಬಾಳ್ವೆಯನ್ನ ಶಾಂತಿಯ ತೋಟವನ್ನಾಗಿ ರೂಪಿಸಬೇಕು ಎಂಬ ಸಂದೇಶವನ್ನ ಸಾರಿತು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.